ಈಗ ಟೊಮೆಟೊ ಬೆಲೆ ಈಗ ರಾಜ್ಯದಲ್ಲಿ ನಿರಂತರವಾಗಿ ಹೆಚ್ಚಿಗೆ ಆಗಿದೆ. ಇದು ಒಂದು ಕಡೆ ಗ್ರಾಹಕರಿಗೆ ಜೇಬಿಗೆ ಬಿಸಿ ಅಂತ ಆಗಿದೆ. ನೀವೇನು ಹೇಳ್ತೀರಾ? ಹೌದು, ನಮಗೆ ಬಿಸಿನೇ. ಯಾಕಂತ ಹೇಳಿದ್ರೆ ಆವಾಗ ಒಂದು ವಾರದಿಂದ ಕಡೆ 20 ರೂಪಾಯಿ ಇತ್ತು. ಈಗ ಇದ್ದಕ್ಕಿದ್ದಂಗೆ 80 ರೂಪಾಯಿ 60 ರೂಪಾಯಿ ಅಂತ ಹೇಳಿದ್ರೆ ಈಗ ನಮಗೇನು ದಿನ ಕೂಲಿದ್ದೇನು ನಮಗೆ ಬರಲ್ವಲ್ಲ. ಆ ಥರ ವ್ಯಾಪಾರಸ್ಥರಿಗೂ ಏನೂ ಸಿಗೋದಿಲ್ಲ, ಈ ರೈತರಿಗೂ ಏನೂ ಲಾಭ ಇಲ್ಲ. ಯಾಕಂದರೆ ಅವ್ರು 6 ತಿಂಗಳು ಕಾಯ್ದಿರ್ತಾರೆ. ಈಗ ಲಾಭ ಸಿಕ್ಕಿದ್ರೆ ಲಾಭ ಸಿಗುತ್ತೆ, ಲಾಸ್ ಆಗಿರೋರು ಲಾಸ್ ಆಗಿರುತ್ತೆ. ಅಂಥದ್ರಲ್ಲಿ ಯಾವುದೇ ಕಡೆಯಿಂದ ನಮ್ಮ ತಲೆ ಮೇಲೆ ಹೊರೆ ಬೀಳೋದು. ಇದು ಒಂದು ಕಡೆ ರೈತರಿಗೆ ಖುಷಿ ಅಂತಂದ್ರೆ ಇನ್ನೊಂದು ಕಡೆ ಗ್ರಾಹಕರಿಗೆ ಒಂಥರ ಹೊರೆ ಅಂತಾನೆ ಇದೆ. ಇದು ಒಂಥರ ಸಮತೋಲನವಾಗಿ ಹೋಗಬೇಕು, ಬ್ಯಾಲೆನ್ಸ್ ಆಗಿ ಹೋಗಬೇಕು ಅನ್ನೋದಿದೆ. ಅದು ರೈತರಿಂದ ನಮಗೆ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋಂಗಿದ್ರೆ ಪರವಾಗಿಲ್ಲ. ಈ ಮದ್ಯದ ಮುಖಾಂತರದಿಂದ ಬರೋದ್ರಿಂದ ಗ್ರಾಹಕರಿಗೇ ನಮಗೆ ಲಾಸ್ ಆಗೋದು. ಈಗ ರೈತರಿಗೇನು ಅಷ್ಟು ಬೆಲೆ ಕೊಡ್ತಾ ಇಲ್ಲ, ಇವರು ರೈತರಿಗೇನು ಅಷ್ಟು ಬೆಲೆ ಕೊಡ್ತಾ ಇಲ್ಲ. ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ಅಲ್ಲಿ ಒಂದು ಬ್ರೋಕರ್ಗಳು ಇರ್ತಾರೆ, ಅವ್ರ ಕಡೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ನಮಗೆ ಇಲ್ಲಿ 10 ರೂಪಾಯಿ ಜಾಸ್ತಿನೇ ಆಗೋದು. ನಮಗೆ ಮೊದಲು ಅಲ್ಲಿರೋ ಬ್ರೋಕರ್ಗಳಿಗೆ ನಿಲ್ಸಿದ್ರೆ ಡೈರೆಕ್ಟಾಗಿ ರೈತರು ಬಂದು ಇಲ್ಲಿ ಮಾರ್ಕೆಟ್ ವ್ಯವಹಾರ ಮಾಡಿದ್ರೆ ಅವ್ರಿಗೂ ಸಿಗುತ್ತೆ, ನಮಗೂ ಕಮ್ಮಿಗೆ ಸಿಗುತ್ತೆ. ಇದು ಒಂದು ದೊಡ್ಡ ಹೊರೆನೇ, ತುಂಬ ದೊಡ್ಡ ಹೊರೆ ಇದು. ನಮ್ಮಂಥವ್ರಿಗೆ ತುಂಬ ದೊಡ್ಡ ಹೊರೆ ಇದು. ಯಾಕಂದರೆ ನಾನು ಒಂದು ರೈತರ ಮಗಳು, ನಾನು ಅನುಭವಿಸಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮೊದಲು ಮಧ್ಯವರ್ತಿಗಳಿಗೆ ನಿಲ್ಲಿಸಬೇಕು. ಒಂದು ಏಜೆಂಟ್ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ನೀವು. 99% ಎಲ್ಲ ಕಡೆಯಿಂದನೂ ಏಜೆಂಟ್ಗಳೇ ತಿಂತಾ ಇರೋದೇ ಹೊರತು ನಮ್ಮಂಥವ್ರಿಗೆ ಏನು ಆದಾಯ ಇಲ್ಲ. ಈಗ ಈ ಕೊತ್ತಂಬರಿ ಬೆಳೆಯೋದಕ್ಕೆ 40 ದಿನ 1.5 ತಿಂಗಳಾಗುತ್ತೆ. ನಾವು ತಗೊಂಡು ಯೂಸ್ ಮಾಡೋದು ಬರೀ 10 ನಿಮಿಷಕ್ಕೆ. ಆದರೆ ಅವ್ರು ಬೆಳೆದಿರೋರ್ಗೆ ಲಾಭ ಇಲ್ಲ, ನಾವು ತಗೊಂತಿರೋರ್ಗೆ ಲಾಭ ಇಲ್ಲ. ಮಧ್ಯವರ್ತಿಗಳು ಮಾತ್ರ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಅವ್ರು ಬೆಳೀತಿದ್ದಾರೆ, ನಾವು ಬಾಡಿಗೆಗಳು ಕಟ್ಟಕ್ಕೂ ಆಗ್ತಾ ಇಲ್ಲ. ಆ ಥರ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.